ಅವನಿಗೆ ಹೆಂಗಲ್ಲ ನೋವು ಎಲ್ಲರೂ ಇಷ್ಟೆಲ್ಲ ಪರಿಚಯ ಮಾಡ್ತೀವಿ ಎಲ್ಲರೂ ಅರ್ಥ ಆಗುತ್ತೆ ನಾಲ್ಕು ಮಾತಾಡ್ತೀವಿ ಸಮಾಜಕ್ಕೆ ಮುಂದುವರಿ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಮಾತೃಭೂಮಿ ಒಂದು ವೃದ್ಧಾಶ್ರಮ, ನಿರ್ಗತಿಕರು, ಅಂಗವಿಕಲರು ಇವತ್ತು ಸಮಾಜದಲ್ಲಿ ಕಳಕಳಿ ಇರ್ತಕ್ಕಂಥ ವಿಜಯಮ್ಮ ಮತ್ತು ಅವರ ಯಜಮಾನರು ನಾಗಣ್ಣವರು ಈ ಸ್ವಂತವಾಗಿ ಅವರ ಮಕ್ಕಳು ಸೇರಿ ಈ ಸಮಾಜಕ್ಕಾಗಂತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು 28ನೇ ತಾರೀಕು 11ನೇ ತಿಂಗಳು 2024 ಇಸ್ವಿ ಇವತ್ತು ಜನನಿ ಸೇವಾ ಫೌಂಡೇಶನ್ ಅನ್ನು ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಏನು ಜನನಿ ಸೇವಾ ಫೌಂಡೇಶನ್ನ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರು ಇವತ್ತು ವೃದ್ಧರಿಗೆ, ವಯೋವೃದ್ಧರಿಗೆ ಮತ್ತು ನಿರ್ಗತಿಕರಿಗೆ, ಅನಾಥರಿಗೆ ಇವತ್ತು ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಸಮಾಜದಲ್ಲಿ ತುಂಬ ಒಂದು ದೊಡ್ಡ ಕೆಲಸ ಅಂತ ನಾನು ಹೇಳ್ಬೋದು. ಇವತ್ತು ರಾಜ್ಯದಲ್ಲಿ ನಾವು ಕನ್ನಡ ರಾಜ್ಯೋತ್ಸವನ ಭಾರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಮಹಾನ್ ರಾಷ್ಟ್ರ ನಾಯಕರುಗಳ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡ್ತೀವಿ. ಮಾಡಿ ನೀವು ತಪ್ಪಿಲ್ಲ, ಯಾಕೆ ಇಂಥ ಜಾಗಗಳಲ್ಲಿ ಬಂದು ಮಾಡಬಾರ್ದು? ಇವತ್ತು ಕೆಲವೇ ಸಮಾಜದಲ್ಲಿ ತುಳಿತಕ್ಕೆ ಒಳಪಟ್ಟಂತ ನೋವಿಂದ ಮೇಲೆ ಬಂದಿರತಕ್ಕಂಥ ಅಥವಾ ತಾಯಿ ಹೃದಯ ಇರತಕ್ಕಂಥ ವ್ಯಕ್ತಿಗಳು ಮಾತ್ರ ಇಲ್ಲಿ ಬಂದು ಇಂಥ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೋಬೇಕು ಅಂತೇಳಿ ಮನಸ್ಸಿಗೆ ಬರುತ್ತೆ. ಬೇಕಾದಷ್ಟು ಹಣವನ್ನ ಯಾವುದೇ ರೀತಿಯಲ್ಲಿ ಅದನ್ನ ವ್ಯಯ ಮಾಡೋದಕ್ಕಿಂತ ಹಸ್ತಂತವ್ರಿಗೆ, ನೊಂದಿರ್ತಕ್ಕಂಥವ್ರಿಗೆ ಅವೆಲ್ಲ ಅವು ಜೀವ ಹಸ್ಕೊಂಡಿರ್ತಾವಲ್ಲ, ಅವ್ರಿಗೂ ಸಹ ಅವರು ನಮ್ಮಂಗೆ ಮನುಷ್ಯರು ಏನೋ ಕಾರಣಾಂತರ ಹಿಂಗಾಗಿದೆ, ಕಾರಣಾಂತರದಿಂದ ಆ ತಂದೆ ತಾಯಿಗಳು ಅಥವಾ ವಯಸ್ಸಾಗಿರ್ತಕ್ಕಂಥ ತಾಯಿ ತಂದೆಯವ್ರನ್ನ ಮಕ್ಕಳು ಓಡಿಸಿರ್ತಾರೆ, ಅಥವಾ ಅಂಗವಿಕಲರಾಗಿರ್ತಾರೆ, ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ಓಡಿಸ್ಬಿಡ್ತಾರೆ. ಇಂಥ ಸಮಸ್ಯೆಗಳನ್ನ ಇಲ್ಲಿ ವಿಜಯಮ್ಮ ಮತ್ತು ನಾಗಣ್ಣವರು ಒಂದು ದೊಡ್ಡ ಸಾಧನೆ ಮಾಡವ್ರೆ. ಇವತ್ತು ಎಂತೆಂದಕ್ಕೂ ಕೊಡ್ತೀರಿ ಸ್ವಾಮಿ ಜಾಗವ, ದಯಮಾಡಿ ಚನ್ನರಾಯಪಟ್ಟಣ ತಾಲೂಕು ಆಡಳಿತ ದಯಮಾಡಿ ಜಾಗೃತಿ ವಹಿಸಿ ಈ ವೃದ್ಧಾಶ್ರಮ, ಅನಾಥಾಶ್ರಮಕ್ಕೆ ಸರ್ಕಾರಿ ಜಾಗವನ್ನು ಕೊಟ್ಟರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮುಂದಿನ ಪೀಳಿಗೆ, ಅಧಿಕಾರಿ ವರ್ಗಕ್ಕೆ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಏನಿವತ್ತು ಜನನಿ ಸೇವಾ ಫೌಂಡೇಶನ್ ಟ್ರಸ್ಟಿಯವರು ಇವತ್ತು ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು, ಮಹಿಳೆಯರು, ನಮ್ಮ ಸಹೋದರಿಯರು, ನಮ್ಮ ಬ್ರದರ್ಸ್ ಎಲ್ಲ, ನಮ್ಮ ಪ್ರಿನ್ಸಿಪಾಲ್ರು ಎಲ್ಲ, ನಮ್ಮ ಆತ್ಮೀಯ ಗೆಳೆಯರು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ತುಂಬ ಹೃದಯದ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಕಟ್ ಮಾಡಿ